ಹೊಸ ಮಾಡೆಲ್ ಒಪ್ಪೋದಲ್ಲಿ ಲಾಂಚ್ ಆಗಿದೆ. ದಟ್ ಈಸ್ 12 ಸೀರೀಸ್. A1 ಕಂಪನಿಯಲ್ಲಿ 12 ಸೀರೀಸ್ ಲಕ್ಸುರಿಯಸ್ ಕಲರ್ ಅಲ್ಲಿ ಲಾಂಚ್ ಆಗಿದೆ. ಸೂಪರ್ ಆಗಿದೆ ಕಲರ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನು ಫ್ರಮ್ ಶೆಟ್ಟಿ ಡಿಜಿಟಲ್ ಲೈಫಿಂದ. ತುಂಬ ದಿವಸ ಆಯಿತು ಆ್ಯಕ್ಚುಲಿ ವಿಡಿಯೋ ಮಾಡಿದೆ. ಎಲ್ಲರೂ ಕೇಳ್ತಿದ್ರು ಮೇಡಮ್ ಹೊಸ ಮಾಡೆಲ್ ಬಂದಿಲ್ವಾ ಅಂತ. ಆ್ಯಕ್ಚುಲಿ ನಮಗೆ ಕಮೆಂಟ್ಗಿಂತ ಲೈವ್ ಕಮೆಂಟೇ ಜಾಸ್ತಿ ಬಂದಿರೋದು, ಯಾವ ಮಾಡೆಲ್ ಬಂದಿದೆ, ಹೊಸ ಮಾಡೆಲ್ ಬಂದಿಲ್ವಾ ಅಂತ. ಎಸ್, ನಾನು ಇವತ್ತು ಹೊಸ ಮಾಡೆಲ್ ಜೊತೆ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ, ಹೊಸ ಮಾಡೆಲ್ ಫೀಚರ್ಸ್ ಹೇಳಲಿಕ್ಕಂತ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಸೆಲ್ಲಿಂಗ್, ಇನ್ನು ಬರಬೇಕಾದ್ರು ಸ್ಟಾಕ್ ಡೆಮೋ ಬಂದು ನಿಮಗೆ ತೋರಿಸುವಂತ. ದಟ್ಸ್ ರೆನೋ 12 ಸೀರೀಸ್ 12 ಪ್ರೋ ಅಂತ ಬಂದಿದೆ ಹೊಸ ಮಾಡೆಲ್. ಸೊ ನಿಮಗೆ ಓಪನ್ ಮಾಡಿ ಫೀಚರ್ಸ್ ಹೇಳುವಂತ. ನೋಡು, ಓಪನ್ ಮಾಡುವ. ಓಕೆ, ಆಲ್ರೆಡಿ ಅನ್ಬಾಕ್ಸಿಂಗ್ ಆಯಿತು. ರೆನೋ 12 ಪ್ರೋ ನೋಡಲಿಕ್ಕೆ ಹೇಗಿದೆ ನೋಡ್ತಿದ್ದೀರಾ. ಪ್ಯಾನಲ್ ಕೂಡ ಡಿಫ್ರೆಂಟ್ ಪ್ಯಾನಲ್ ಕೊಟ್ಟಿದೆ. ಆ್ಯಕ್ಚುಲಿ ಫ್ಲಿಪ್ಪಲ್ಲಿರುವ ಪ್ಯಾನಲ್ ಇದಕ್ಕೆ ಹಾಕಿದ್ದಾರೆ, ನೋಡ್ತಿರ್ಬೋದು. ಕ್ಯಾಮ್ರಾ ನೋಡ್ತಿರ್ಬೋದು. ಡಿಸ್ಪ್ಲೇ ಕೂಡ ಆ್ಯಕ್ಚುಲಿ ಕರು ಡಿಸ್ಪ್ಲೇ ಇಷ್ಟರವರೆಗೆ ಬರ್ತಿದೆ. ಇದು ಕರು ಅಲ್ಲ, ನಾರ್ಮಲ್ ಅಲ್ಲ. ನೋಡಿ, ಫಿನಿಶಿಂಗ್ ಸ್ವಲ್ಪ ಸಾಲಿಡ್ ಆಗಿದೆ. ನೋಡಿ, ನಾರ್ಮಲ್ ಡಿಸ್ಪ್ಲೇ ಟೈಪಲ್ಲಿದೆ ನೋಡಲಿಕ್ಕೆ. ಇದು ಆ್ಯಕ್ಚುಲಿ ನಿಮಗೆ ಡೈಮೆನ್ಸಿಟಿ 7300 NHzಯಲ್ಲಿ ಡಿಸ್ಪ್ಲೇ ಪ್ರೊಸೆಸರ್ ಕೂಡ ಇದೆ. ನೋಡ್ತಿರ್ಬೋದು, ನೀವು ಇಲ್ಲಿ ಡಿಸ್ಪ್ಲೇ ನೋಡ್ತಿರ್ಬೋದು. ಇದು 6.7 ಅಮೋಲ್ಡ್ ಡಿಸ್ಪ್ಲೇ ಕೂಡ ಆಗಿದೆ ನಿಮಗೆ. ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಮೋಲ್ಡ್ ಡಿಸ್ಪ್ಲೇ ಇದು. ಆ್ಯಕ್ಚುಲಿ ಇದರದ್ದು ನೀವು ಕ್ಯಾಮ್ರಾ ಕಾಣ್ತಿರ್ಬೋದು. ಇದು ಆ್ಯಕ್ಚುಲಿ ಮೇಲೆ ಇದು 50 MP ಕ್ಯಾಮ್ರಾ ಬರುತ್ತೆ ನಿಮಗೆ. ಮಿಡ್ಲಿದೆ 80 MP ಕ್ಯಾಮ್ರಾ ಬರುತ್ತೆ, ಮತ್ತು 50 MP ಕ್ಯಾಮ್ರಾ ಕೂಡ ಬರುತ್ತೆ ನಿಮಗೆ. ಕ್ಯಾಮ್ರಾ ಕೂಡ ಒಳ್ಳೇದು ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ 50 MP ಕ್ಯಾಮ್ರಾ ಬರುತ್ತೆ. ರೇರಾಗಿ ಫ್ರಂಟ್ ಕ್ಯಾಮ್ರಾ ಯಾರು 50 MP ಜಾಸ್ತಿ ಕೊಡೋದಿಲ್ಲ, ಬಟ್ ಇದರಲ್ಲಿ 50 MP ಕೂಡ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇದು 2 ಕಲರಲ್ಲಿ ನಿಮ್ಗೆ ಸಿಗುತ್ತೆ. ಒಂದು ಸನ್ಸೆಟ್ ಗೋಲ್ಡ್ ಮತ್ತೊಂದು ಸ್ಪೇಸ್ ಬ್ರೌನ್, 2 ಕಲರಲ್ಲಿ ಇದು ನಿಮಗೆ ಮೊಬೈಲ್ ಇದೆ. ಹಾಗೆಯೇ 2 ವೇರಿಯೇಷನ್ ಕೂಡ ಇದೆ GB. ಒಂದು 12/256, ಇನ್ನೊಂದು 12/512 GB. 2 ವೇರಿಯೇಷನ್ ಕೂಡ ಇದೆ ನಿಮಗೆ ಅಂತಿರ್ಬೋದು. ನಿಮ್ಗೆ ಇಲ್ಲಿ ಸೆಟ್ಟಿಂಗಲ್ಲಿ ನೋಡಿದರೆ ಅಬೌಟ್ ಫೋನಿಗೆ ಹೋದರೆ ಎಲ್ಲ ಫೀಚರ್ಸ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಡಿವೈಸ್ ನೇಮ್ ಇರುತ್ತೆ, ಆಮೇಲೆ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿರ್ತಾರೆ. ಇದು ಆ್ಯಕ್ಚುಲಿ ಇವಾಗ ನಾನು ತೋರಿಸಿದ್ದು 256 GB. ಇಲ್ಲಿ ಕಾಣ್ತಿರ್ಬೋದು 256 GB ಅದು ಸ್ಟೋರೇಜ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಇದೆ ನಿಮಗೆ. ಡಿಸ್ಪ್ಲೇ ಫಿಂಗರ್ ಪ್ರಿಂಟಲ್ಲಿ ಯಾವತ್ತೂ ಸ್ವಲ್ಪ ಕಮ್ಮಿ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿರ್ತಾರೆ, ಜಾಸ್ತಿ ಇದಾಗುತ್ತೆ ಅಂತ. ಸೊ ಬಟ್ ಇದರಲ್ಲಿ 5000 mAh ಕೆಪಾಸಿಟಿ ಇದೆ, ಬ್ಯಾಟ್ರಿ ಕೂಡ ಹಾಕಿದ್ದಾರೆ. ಪ್ರೊಸೆಸರ್ ನೋಡ್ಬೋದು, ಇದೆ ಡೈಮೆನ್ಸಿಟಿ 7300 NHz ಪ್ರೊಸೆಸರ್ ಕೂಡ ಕೊಟ್ಟಿದ್ದಾರೆ. ಸ್ಕ್ರೀನ್ ಸೈಜ್ ಕೂಡ ನೋಡ್ತಿರ್ಬೋದು, 7.2 cm ಸೈಜ್ ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಫೀಚರ್ಸ್ ಏನಂದರೆ 12 to 12 GB ಎಕ್ಸ್ಟೆಂಡ್ ಕೂಡ ಆಪ್ಷನ್ ಕೂಡ ಇದೆ. ಆ್ಯಕ್ಚುಲಿ ಒಪ್ಪೋದಲ್ಲಿ ಫೀಚರ್ಸ್ ಇರುವಾಗೆ ಡಬಲ್ ಆಗುತ್ತೆ ನಮ್ಮದು ರ್ಯಾಮ್ 12 ಇದ್ದರೆ 12 GB ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ಎಕ್ಸ್ಟೆಂಡ್ ಮಾಡೋಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೊಬೈಲಲ್ಲಿ ಒಂದು ಮೇನ್ 3 ಫೀಚರ್ಸ್ ಇದೆ. ಅದೇನಂದರೆ A1 ಇರೇಸರ್ ಅಂತ. A1 ಇರೇಸರ್ ಏನಂದರೆ, ನಿಮಗೆ ನೀವು ಫೋಟೋ ಈಗ ತೆಗಿತೀರಾ, ಫೋಟೋ ತೆಗಿದ ತಕ್ಷಣ ನಿಮಗೆ ಕ್ಲಾರಿಟಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಇಮೇಜಸ್ ಇರುತ್ತೆ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಫೋನಲ್ಲಿ ಈಗ ನೋಡ್ತಿರ್ಬೋದು, ನಾವು ಫೋಟೋ ತೆಗೆದ ತಕ್ಷಣ ಬ್ಯಾಕ್ ಇಮೇಜಲ್ಲಿ ಅಂದರೆ ಈಗ ನಂದು ಒಬ್ಳದು ಫೋಟೋ ತೆಗೆದ್ರೆ ಇವ್ರದ್ದೆಲ್ಲರದ್ದು ನಾನು ತೆಗಿಬೇಕು, ಇರೇಸ್ ಮಾಡಬೇಕು. ಆ ಮೂಮೆಂಟ್ಗೆ ಯಾವ ಕ್ಯಾಮ್ರಾದಲ್ಲಿ ಇರುವುದಿಲ್ಲ ನಿಮಗೆ. ಬಟ್ ಈ ಮೊಬೈಲಲ್ಲಿ ಏನಂದರೆ, ನೀವೀಗ ಫೋಟೋ ತೆಗೆದ್ರೆ ಅದನ್ನು ಇರೇಸ್ ಮಾಡ್ಬೋದು. ನಿಮಗೆ ಬ್ಯಾಕ್ಗ್ರೌಂಡ್ ಇರೇಸ್ ಮಾಡಿ ಬೇರೆ ಇಮೇಜಸ್ ಕೂಡ ಹಾಕ್ಬೋದು. ಅದೊಂದು ಮೇನ್ ಫೀಚರ್ಸ್ ಇದರಲ್ಲಿ. ಮತ್ತೊಂದು ಏನಂದರೆ A1 ಬೆಸ್ಟ್ ಫೇಸ್ ಅಂತ. A1 ಬೆಸ್ಟ್ ಫೇಸ್ ಅಂದರೆ, ಈಗ ಒಂದು ಸೆಲ್ಫಿ ತೆಗಿತಿದ್ದೀವಿ ನಾವು. ಸೆಲ್ಫಿ ತೆಗೆಯುವಾಗ ನಂದು ಯಾರಾದರೂ ಈಗ ತೆಗೆಯುವಾಗ ಒಬ್ರದ್ದು ಐ ಕ್ಲೋಸ್ ಇರುತ್ತೆ ನಿಮಗೆ. ಇನ್ ಕೇಸ್ ಹೇಳಲಿಕ್ಕಾಗಲ್ಲ, ಬಿಸಿಲಲ್ಲಿ ಹೋಗೋ ನಾವು ಕ್ಯಾಮರಾ ಯೂಸ್ ಮಾಡುವ ನಮಗೆ ಬಿಸಿಲಿಗೆ ಐಸ್ ಕ್ಲೋಸ್ ಆಗುತ್ತೆ. ಐಸ್ ಕ್ಲೋಸ್ ಆಗುವ ಏನಂದರೆ ಕ್ಯಾಮ್ರಾದಲ್ಲಿ ಗಲೀಜು ಕಾಣುತ್ತೆ. ಸೊ ಅದು ನಿಮಗೆ ಬೆಸ್ಟ್ ಫೇಸ್ ಅಂತ ಆ್ಯಪ್ ಇದೆ, ಬಟ್ ಅದರಲ್ಲಿ ಹೋಗಿ ನಮ್ದು ಐಸ್ ಓಪನ್ ಆಗುತ್ತೆ. ಆ ಒಂದು ಮೇನ್ ಫೀಚರ್ಸ್ ಇದೆ. ಮತ್ತೊಂದು ಏನಂದರೆ A1 ಸ್ಟುಡಿಯೋ ಅಂತಲೂ ಇದರಲ್ಲಿ ಒಂದು ಆ್ಯಪ್ ಇದೆ. A1 ಸ್ಟುಡಿಯೋ ಆ್ಯಪ್ ಏನಂದರೆ, ನಮ್ಮದು ಇಮೇಜಸ್ ಇರುತ್ತೆ. ಈಗ ಟ್ರೋಲಲ್ಲಿ ಫನ್ನಿ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ. ಸೊ ನಮಗೆ ಆ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ A1 ಸ್ಟುಡಿಯೋ ಅಂತ ಒಂದು ಆ್ಯಪ್ ಕೂಡ ಇದರಲ್ಲಿ ಯೂಸ್ ಆಗುತ್ತೆ. ಹಾಗೆ ಮೇನ್ 3 ಫೀಚರ್ಸ್ ಉಂಟಲ್ಲ, ಅದು ತುಂಬ ಯೂಸ್ ಆಗುತ್ತೆ. ನಮಗೆ ಎಲ್ಲ ಮೊಬೈಲಲ್ಲಿ ಆ ಫೀಚರ್ಸ್ ಸಿಗೋದಿಲ್ಲ. ಇರೇಸರ್ ಆಗಿರ್ಬೋದು, ಬೆಸ್ಟ್ ಫೇಸ್ ಆಗಿರ್ಬೋದು, ಸ್ಟುಡಿಯೋ ಆಗಿರ್ಬೋದು. ಹಾಗೆ ಮೇನ್ ಕ್ವಾಲಿಟಿ ಇಮೇಜಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ, ನೋಡ್ತಿರ್ಬೋದು ನೀವು. ಕ್ಯಾಮರಾ ಕವರ್ ಕೂಡ ಬರುತ್ತೆ.
ಪಿನ್ ಕೂಡ ಕಾಣ್ತಿರ್ಬೋದು ನಿಮಗೆ. ಹಾಗೆಯೇ 80 ವ್ಯಾಟ್ ಅಡಾಪ್ಟರ್ ಕೂಡ ಕಾಣ್ತಿರ್ಬೋದು ಇಲ್ಲಿ ನಿಮಗೆ. ಹಾಗೆ ಕೇಬಲ್ ಕೂಡ ಇದೆ, ಕೇಬಲ್ ಕೂಡ ಮೊಬೈಲ್ಗೆ 1 ಇಯರ್ ಹೇಗೆ ವ್ಯಾರಂಟಿ ಸಿಗುತ್ತೋ ಹಾಗೆ ಎಸೆಸರೀಸ್ಗೆ 6 ಮಂತ್ ವ್ಯಾರಂಟಿ ಕೂಡ ಸಿಗುತ್ತೆ. ಆದಷ್ಟು ಬೇಗ ಶೆಟ್ಟಿ ಡಿಜಿಟಲ್ ಲೈಫ್ಗೆ ವಿಸಿಟ್ ಮಾಡಿ. ಡೆಮೋ ಇದೆ. ಮುಂಚೆ F27 Pro Plusಗೆ ತುಂಬ ಕಸ್ಟಮರ್ಸ್ ವಿಸಿಟ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಅಷ್ಟು ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ಬರ್ತಾರೆ ವಿಸಿಟ್ ಮಾಡಿ ತಗೊಳ್ತಾರೆ ಅಂತ. ಪ್ರೀ ಬುಕಿಂಗ್ ಮಾಡದೆ ಇರದ ಕಸ್ಟಮರ್ ಕೂಡ ಬಂದಿದ್ದಾರೆ. ಸೊ ಅದೇ ರೀತಿ ಇದಕ್ಕೂ ಹಾಗೆ ರೆಸ್ಪಾನ್ಸ್ ಕೊಡಿ ಅಂದ್ಕೊಳ್ತಿದ್ದೀನಿ. ಸೊ ಫೀಚರ್ಸ್ ಒಳ್ಳೇದಿದೆ, ಕ್ಯಾಮ್ರಾನು ಒಳ್ಳೇದಿದೆ. ಬಜೆಟ್ ಏನು ಜಾಸ್ತಿ ಕೊಟ್ಟಿಲ್ಲ. ನಾರ್ಮಲ್ ಬಜೆಟಲ್ಲಿ ನಿಮಗೆ ಅರೌಂಡ್ 41,000 ಹಾಗೆ ಅರೌಂಡ್ ಬಜೆಟಲ್ಲಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಬಜೆಟಲ್ಲಿ ಕೊಟ್ಟಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಇದೆಲ್ಲ ಫೀಚರ್ಸ್ ಒಂದು ಅರೌಂಡ್ 45-50 ರೇಂಜಲ್ಲಿ ಬರುತ್ತೆ ಅಂತ. ಆಲ್ಮೋಸ್ಟ್ ಒಪ್ಪೋದವರು ವಿಸಿಟ್ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.